ಗುರುಗಳೇ, ಹಾಂ, ತುಂಬ ಸುಸ್ತಾದಾಗ ಕಾಣ್ತೀರಾ. ಹಾಲಾಗ್ಲಿ ಹಣ್ಣಾಗ್ಲಿ ಏನಾದರೂ ತಂದ್ಕೊಡ್ಲಾ? ಇಂಥ ಕಾರ್ಯಕ್ರಮ ಮಾಡುವಾಗ ನಾನು ನೀರೊಂದನ್ನು ಬಿಟ್ಟು ಏನೂ ತಗೊಳ್ಳಲ್ಲ ಅಂತ ನಿನಗೂ ಅದೆಲ್ಲ ಗೊತ್ತಿದೆಯಲ್ವಾ ಅಪ್ಪ? ಗೊತ್ತು ಗುರುಗಳೇ, ಆದರೆ ಯಾಕೋ ಸುಸ್ತಾಗಿದ್ದೀರಲ್ಲ ಅಂತ. ಆ ಥರ ಏನಿಲ್ಲ, ಸ್ವಲ್ಪ ಕುಡಿಯೋಕ್ಕೆ ನೀರು ತಂದು ಕೊಟ್ಟರೆ ಸಾಕು. ಸರಿ ಗುರುಗಳೇ. ಹಾಂ. ಓಂ ನಮಃ ಶಿವಾಯ ನಮಃ. ಗುರುಗಳೇ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಾಂತಿ ಶಾಂತಿ ಶಾಂತಿ. ಅಖಿಲ್, ಅಭಿಷೇಕ್ ಪೂರ್ತಿಯಾಗಿದೆ. ಈಗ ಉಳಿದಿರೋದು ಸಹಸ್ರ ಮೃತ್ಯುಂಜಯ ಜಪ. ಎದುರಿಗೆ ದೇವ್ರನ್ನ ಇಟ್ಕೊಂಡು ಆಕಾಶ ಆರತಿ ಮಾಡೋದು ಯಾಕೆ ಅಂತ ತುಂಬ ಜನ ಅಂದ್ಕೋತಾರೆ. ನಮ್ಮ ಮೇಲಿರೋ ಲೋಕನ ಊರ್ಧ್ವ ಲೋಕಗಳು ಅಂತಾರೆ, ನಮ್ಮ ಕೆಳಗಡೆ ಇರೋ ಲೋಕಗಳನ್ನು ಅಧೋ ಲೋಕಗಳು ಅಂತಾರೆ. ಆಕಾಶಕ್ಕೆ ಆರತಿ ಮಾಡಿದ್ರೆ ಊರ್ಧ್ವ ಲೋಕದಲ್ಲಿರೋ ಮುಕ್ಕೋಟಿ ದೇವತೆಗಳಿಗೂ ಆರತಿ ಮಾಡಿದ ಹಾಗಾಗತ್ತೆ. ಅದಕ್ಕೆ ಹಾಗೆ ಆಕಾಶಕ್ಕೆ ಆರತಿ ಮಾಡೋದು. ಸರಿ ಪುರೋಹಿತ್ರೆ. ಈಗ ನಾನು ನಿಮಗೆ ಮೃತ್ಯುಂಜಯ ಮಂತ್ರ ಉಪದೇಶ ಮಾಡ್ತೀನಿ. ಅದನ್ನ ನೀವು 1000 ಸಲ ಜಪ ಮಾಡಬೇಕು. ಸರಿ ಪುರೋಹಿತ್ರೆ. ಅಮ್ಮ, ನಿಮ್ಮವರು ಆ ಜಪ ಮಾಡ್ತಾ ಇರ್ತಾರೆ, ನೀವು ಅಮ್ಮ ಅವರಿಗೆ ಕುಂಕುಮಾರ್ಚನೆ ಮಾಡಿ. ಆಯ್ತು ಪುರೋಹಿತ್ರೆ. ತಗೊಳಪ್ಪ. ಇಲ್ಬಾ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಏನ್ ಗುರುಗಳೇ, ನಿದ್ರೆ ಬರೋ ಥರ ಇದೆ? ಯಾವತ್ತೂ ಇಲ್ಲ, ಇದ್ದಕ್ಕಿದ್ದ ಹಾಗೆ ಈ ರೀತಿ ಯಾಕೆ ನಿದ್ದೆ ಬರ್ತಾ ಇದೆ? ಮುಖ್ಯ ಕಾರ್ಯಕ್ರಮ ಅಷ್ಟಕ ಅಭಿಷೇಕ ಪೂರ್ತಿ ಆಯ್ತಲ್ಲ, ಜಪ ಅವರು ಮಾಡ್ಕೊಂತಾರೆ ಬಿಡಿ. ಆಕಾಶ ಆರತಿ ನಾನೇ ಮಾಡ್ತೀನಿ. ನೀವೀಗ ಹೋದ್ರೂ ಪರವಾಗಿಲ್ಲ ಗುರುಗಳೇ, ಹಾಯಾಗಿ ವಿಶ್ರಾಂತಿ ಮಾಡಿ. ಪರವಾಗಿಲ್ಲಪ್ಪ, ಹಾಗೆ ಮುಂದುವರಿಸ್ತೀನಿ. ಪರವಾಗಿಲ್ಲ ಪುರೋಹಿತ್ರೆ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಇಲ್ಲ ಅಖಿಲ್, ಆಕಾಶ ಆರತಿ ಕೂಡ ನಾನೇ ಮಾಡಿಸ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡಿ ಗುರುಗಳೇ, ನೀವು ಹೋಗಿ ಅಲ್ಲಿ ರೆಸ್ಟ್ ರೂಮಲ್ಲಿ ಮಲ್ಗಿರಿ. ಜಪ ಪೂರ್ತಿ ಆದ್ಮೇಲೆ ನಾನೇ ಬಂದು ನಿಮ್ಮನ್ನ ಎಬ್ಬಿಸ್ತೀನಿ. ಹಾ, ಹಾಗೇ ಮಾಡಿ ಪುರೋಹಿತ್ರೆ. ನೀವ್ ಹೋಗಿ ಮಲಗಿರಿ. ಜಪ ಪೂರ್ತಿ ಆದ್ಮೇಲೆ ಅವ್ರು ಬಂದು ಎಬ್ಬಿಸ್ತಾರೆ. ಆಯ್ತಮ್ಮ. ನೋಡಪ್ಪ, ಇನ್ನು ನೀವು ಜಪ ಮಾಡೋಕೆ ಶುರು ಮಾಡಿ.
ನೀವು ಒಂದೊಂದು ಆವೃತ್ತಿ ಜಪ ಪೂರ್ತಿ ಆಗ್ತಿದ್ದ ಹಾಗೆ ಒಂದೊಂದು ಎಲೆ ತೆಗೆದು ಪಕ್ಕಕ್ಕಿಡಿ. ಹಾಗೆ ಆಗ್ಲಿ. ಸಹಸ್ರ ಮೃತ್ಯುಂಜಯ ಜಪ ಅಲ್ವಾ, ಲೆಕ್ಕ ತಿಳ್ಕೊಳ್ಳೋದಕ್ಕೆ ಹೀಗೆ ಎಲೆ ಇಡಬೇಕಾಗತ್ತೆ. ಸರಿ ಪುರೋಹಿತ್ರೆ. ಅಮ್ಮ, ನೀವು ಅಮ್ಮವರಿಗೆ ಸಹಸ್ರನಾಮಾರ್ಚನೆ ಮಾಡಿ ಕುಂಕುಮಾರ್ಚನೆ ಮಾಡಿ. ಸರಿ ಪುರೋಹಿತ್ರೆ. ನೀವೀಗ ಶುರು ಮಾಡಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಕೆಮಿಕಲ್ ಹಾಕಿರೋ ಅಗರಬತ್ತಿ ಪರಿಮಳ ಬಂದ್ರೆ ಮತ್ತಲ್ಲಿ ಬೀಳಲೇಬೇಕು. ಒಂದು 10 ನಿಮಿಷ ಈ ಅಗರಬತ್ತಿ ಪರಿಮಳ ಬಂದ್ರೆ ನಿಮ್ಮ ಜಪ ನಿಂತೇ ಹೋಗುತ್ತೆ, ದೀಕ್ಷೆ ಮುಗ್ದೇ ಹೋಗುತ್ತೆ. ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ಪ್ರತಿ ಪ್ರತಿಕ್ಷಣ ನಂದಿನಿ ವಿಲಾಸ ಸಂತತಿ ಪ್ರಮೋದಮಾನ ಮಾನಸ ಕಟಾಕ್ಷ ಧೋರಣಿ ನಿರುದ್ಧ ದಿಗಂಬರೆ ಮನೋವಿನೋದವೇತು ವಸ್ತುನಿ. ಜಲ ಪ್ರವಾಹ ಪಾವಿತಸ್ಥಲಿ ಹರೇವಲಂ ಯಲಂಬಿತಾಂ ಭುಜಂಗ ಮನ್ನಿನಾದ ಮಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವ. ಅಯ್ಯಯ್ಯೋ, ಇದೇನಿದು? ದೀಪ ಹೀಗಾಗ್ತಿದೆಯಲ್ಲ. ಏನಾಗಲ್ಲ ಅತ್ತೆ, ನಾನು ಈ ದೀಪ ಆರ್ದೇ ಇರೋ ಹಾಗೆ ನೋಡ್ಕೋತೀನಿ. ನೀವು ಜಪಾನ ನಿಲ್ಲಿಸ್ಬೇಡಿ, ನೀವು ಜಪ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತ್ರಯಂಬಕಂ ಯಜಾಮಹೇ. ಅಯ್ಯೋ, ಏನಂದ್ರೆ 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 ಏನಂದ್ರೆ
ಮಂತ್ರ ನಿಲ್ಸ್ಬೇಡಿ, ಮಂತ್ರ ನಿಲ್ಸ್ಬೇಡಿ ರೀ. ಏನ್ರಿ ಇದೇನು ಹೀಗಾಗ್ತಿದೆ? ಹಾಗೇನಿಲ್ಲಮ್ಮ. ಓಂ ನಮಃ ಶಿವಾಯ. ರೀ ಎದ್ದೇಳ್ರಿ, ಜಪ ಮಾಡಿ ರೀ. ಏನಂದ್ರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರೀ ಓಂ ನಮಃ ಶಿವಾಯ. ಅತ್ತೆ, ದೀಪ ಆರ್ ಹೋಯ್ತು. ಅಯ್ಯಯ್ಯೋ, ದೀಪ ಆರೋಯ್ತಲ್ಲಮ್ಮ. ನೀವೇನ್ ಹೆದರ್ಕೋಬಿಡಿ ಅತ್ತೆ, ಏನೋ ಗಾಳಿಗೆ ಆರಿರುತ್ತೆ. ಮತ್ತೆ ದೀಪ ಹಚ್ಚಿ ಏನೂ ಆಗಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರೀ ಎದ್ದೇಳ್ರಿ, ಜಪ ಮಾಡಿ ಎದ್ದೇಳ್ರಿ. ಪುರೋಹಿತ್ರೆ, ಈ ಹೊಗೆ ಅವ್ರಿಗಾಗ್ತಿಲ್ಲ ಅನ್ಸುತ್ತೆ. ಇದನ್ನ ತಗೊಂಡು ಹೋಗಿ ಬೇರೆ ಕಡೆ ಇಡಿ. ಹೇಳ್ತಿರೋದು ನಿಮ್ಗೆ. ಅದು ಇವ್ರಿಗೆ ಆಗ್ತಿಲ್ಲ ಅನ್ಸುತ್ತೆ. ವಾಸನೆ ಏನೋ ಒಂಥರ ಇದೆ. ತಗೊಂಡು ಹೋಗಿ ಬೇರೆ ಎಲ್ಲಾದ್ರೂ ಇಡಿ. ಸರಿನಮ್ಮ. ಏನು ಅಂದ್ರೆ ನಿಮ್ಗೆ ಮಂತ್ರ ಹೇಳೋಕ್ ಆಗ್ತಿಲ್ಲ ಅನ್ಸುತ್ತೆ. ನಿಮ್ ಬದಲು ನಾನು ಹೇಳ್ತೀನಿ. ನನಗ್ ಜಾಗ ಬೇಡಿ, ನಾನು ಹೇಳ್ತೀನಿ. ಅಮ್ಮ, ನೀವು ಮಾಡಬಾರ್ದಮ್ಮ. ನಿಮ್ಗೆ ಉಪದೇಶ ಆಗಿಲ್ವಲ್ಲ? ಈಗ ಉಪದೇಶ ಆಗತ್ತೆ ನೋಡಿ. ಏನಂದ್ರೆ ನನಗ್ ದೀಕ್ಷೆ ಕೊಡಿ. ಹೇಳಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಅಮೃತಾತ್. ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಐಶ್ವರ್ಯ, ದೀಪ ಆರ್ದಾಗಿಂದ ನನ್ನ ಮನ್ಸಿಗೆ ಯಾಕೋ ಕಷ್ಟ ಆಗ್ತಿದೆ. ಒಂದ್ಸಲ ಅಖಿಲ್ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಮ್ಮ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಸರಿ ಅತ್ತೆ, ನೀವು ಜಪ ಮಾಡ್ತಾ ಇರಿ, ನಾನು ಫೋನ್ ಮಾಡಿ ಬರ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಲೋ ಗೌರಮ್ಮ, ಕೆಲಸ ಪೂರ್ತಿ ಆಯ್ತಾ? ಇಲ್ಲ, ರಿವರ್ಸ್ ಹೊಡ್ತಿದೆ. ಜಪ ಮುಗಿಯತ್ತೆ ಅನ್ನೋ ಟೈಮ್ಗೆ ಶ್ಯಾಮ ಬಂದು ಜಪ ಶುರು ಮಾಡಿದಾಳೆ. ಆಕಾಶ ಆರತಿ ಒಳಗೆ ಏನಾದ್ರೂ ಮಾಡಿ ದೀಕ್ಷೆನ ಭಗ್ನ ಮಾಡೇ ಮಾಡ್ತೀನಿ. ಹೀಗೆ ಮಾಡಕ್ಕಾಗ್ಲಿಲ್ಲ, ಆಮೇಲೆ ಮಾಡ್ತೀರಾ ನೀವು? ನಾನೇ ಅಲ್ಲಿಗೆ ಬಂದು ಆ ಪೂಜೆನ ನಿಲ್ಲಿಸ್ತೀನಿ.
ಅತ್ತೆ. ನಮಃ ಶಿವಾಯ. ಇಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಅತ್ತೆ. ನನಗೆ ಯಾಕೋ ಟೆನ್ಷನ್ ಆಗ್ತಿದೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನೀವು ಜಪಾನ ಕಂಟಿನ್ಯೂ ಮಾಡಿ. ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿ ನೋಡಿ ನಿಮಗ್ ಫೋನ್ ಮಾಡ್ತೀನಿ. ಸರಿನಮ್ಮ. ಜೋಪಾನ ಅತ್ತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಡ್ರೈವರ್, ಬೇಗ ಹೋಗಿ. ಸಹಸ್ರ ಮಹಾಮೃತ್ಯುಂಜಯ ಜಪ ಪೂರ್ತಿಯಾಗಿದೆ. ಶುಭಂ. ಬ್ರಾಹ್ಮಿ ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ ಅಮ್ಮ. ಅಲ್ಲಿ ತನಕ ಇವರು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಬ್ರಾಹ್ಮಿ ಮುಹೂರ್ತ ಬರ್ತಿದ್ದ ಹಾಗೆ ನಿಮ್ಮ ಕೈಯಲ್ಲಿ ಆಕಾಶ ಆರತಿ ಮಾಡಿಸ್ತೀನಿ. ಸರಿ ಪುರೋಹಿತ್ರೆ, ಬನ್ನಿ ಎದ್ದೇಳ್ರಿ. ಓಂ ನಮಃ ಶಿವಾಯ. ಏನ್ ಹೀಗಾಯ್ತು? ಜಪಾನ ಮಧ್ಯದಲ್ಲಿ ನಿಲ್ಸಿದ್ರೆ ದೀಕ್ಷೆ ಭಗ್ನ ಆಗತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಹೀಗಾಗೋಯ್ತಲ್ಲ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ. ಇನ್ನು ಆಕಾಶ ಆರತಿ ಇದೆಯಲ್ಲ, ಅದು ಪೂರ್ತಿ ಆದ್ರಷ್ಟೇ ದೀಕ್ಷೆ ಪೂರ್ತಿ ಆದ ಹಾಗೆ. ಏನಾದ್ರೂ ಮಾಡಿ ಆಕಾಶ ಆರತಿ ಆಗ್ದಿದ್ದಾಗ ನೋಡ್ಕೋಬೇಕು. ಏನೋ ಮಾಡಿ ಅಲ್ಲ, ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ಹೇಳ್ತೀನಿ ಕೇಳಿ. ಹೇಳಿ ಅಮ್ಮ. ಸರಿನಮ್ಮ, ಇನ್ನು ಆಕಾಶ ಆರತಿ ಆಗಲ್ಲ, ದೀಕ್ಷೆ ಭಗ್ನ ಆಗುತ್ತೆ. ನೋಡ್ತಾ ಇರಿ. ಓಂ ನಮಃ ಶಿವಾಯ. 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 ಓಂ ನಮಃ ವಸಂತ, ಶಿವಾಯ. ಇನ್ನು ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಅಲ್ಲಿ ಮೃತ್ಯುಂಜಯ ದೀಕ್ಷೆ ನಡೀತಾ ಇದೆ ತಾನೆ, ಹೆದರ್ಕೋಬೇಡ. ಇದ್ದಕ್ಕಿದ್ದ ಹಾಗೆ ಅಖಂಡ ದೀಪ ಆರ್ ಹೋಗಿತ್ತು ರೀ. ನನ್ ಮನ್ಸು ಯಾಕೋ ಕೇಡನ್ನ ಶಂಕಿಸ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ತಿಳ್ಕೊಳ್ಳೋದಕ್ಕೆ ಐಶ್ವರ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಐಶ್ವರ್ಯ ಹೋಗಿದ್ದಾಳ? ಹೌದು ರೀ. ಸರಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಲ್ಲೇನ್ ನಡೀತಿದೆ ಅಂತ ನಾನು ತಿಳ್ಕೊಂತೀನಿ. ಇರು. ದೀಕ್ಷೆಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇಬ್ರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಅನ್ಸುತ್ತೆ. ಹಾಗೆ ಆಗಿರುತ್ತೆ ರೀ. ಐಶ್ವರ್ಯ ಕೂಡ ಫೋನ್ ಟ್ರೈ ಮಾಡಿದಾಗ ರಿಸೀವ್ ಮಾಡಿಲ್ಲ ಇವರು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನೀನು ನೆಮ್ಮದಿಯಾಗಿ ಜಪ ಮಾಡು. ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡು ನಿನಗೆ ಫೋನ್ ಮಾಡ್ತೀನಿ. ಆಯ್ತು ರೀ,
ಬೇಗ ಹೊರಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.